ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಆಗಿ ಮನೇಲೆ ಕೈಕಾಲೆಲ್ಲ ಕಪ್ಪಾಗಿರೋದಕ್ಕೆ ಒಂದು ಬ್ಲೀಚ್ ಮಾಡಿ ತೋರಿಸ್ಕೊಡ್ತಿದ್ದೀನಿ. ನಿಮಗೆ ಗೊತ್ತು, ಮಾರ್ಕೆಟಲ್ಲಿ ಸುಮಾರು ಬ್ಲೀಚಸ್ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಕೆಮಿಕಲ್ಸ್ ಜಾಸ್ತಿ ಇರೋದ್ರಿಂದ ಅದು ನಮಗೆ ಸ್ಕಿನ್ಗೆ ಕೂಡ ಎಫೆಕ್ಟ್ ಆಗ್ಬೋದು. ಜೊತೆಗೆ ಅದರಿಂದ ನಮಗೆ ಸ್ವಲ್ಪ ಇಚಸ್ ಸ್ಟಾರ್ಟ್ ಆಗ್ಬೋದು, ಪಿಂಪಲ್ಸ್ ಆಗ್ಬೋದು. ಒಂದು 15 ಡೇಸ್ ಆದಮೇಲೆ ಅದು ಡಾರ್ಕ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಈಸಿಯಾಗಿ ಮನೇಲೆ ಬ್ಲೀಚ್ ಮಾಡ್ಕೊಳ್ಳೋದ್ರಿಂದ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಹಾಗೆ ನಾವು ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಬಿಸಿಲಲ್ಲಿ ಟ್ಯಾನ್ ಆಗಿರ್ತೀವಿ. ವೀಕ್ಲಿ ಒನ್ಸ್ ನಾವು ಪಾರ್ಲರ್ಗೆ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ನಾವು ಈ ಥರ ಬ್ಲೀಚ್ನ ಮನೇಲೇ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಟ್ಯಾನ್ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ಇದು ತುಂಬ ಸಿಂಪಲ್ ಆಗಿರುತ್ತೆ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಬ್ಲೀಚ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಹೋಗಿ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಬ್ಲೀಚ್ ಹೇಗೆ ಮಾಡ್ಕೊಂಡೆ ಅಂತ ನೋಡ್ಕೊಂಡ್ ಬಂದ್ರಿ ಅಲ್ವಾ. ನಾನು ಸಿಂಪಲ್ ಆಗಿ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು. ಒಂದು ಟೊಮೆಟೊ, ಮತ್ತೆ ಲೆಮನ್, ಹಾಗೆ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ನಿಮಗೆ ಎಲ್ಲ ಪ್ರಾವಿಷನ್ ಸ್ಟೋರಲ್ಲಿ ಅಥವಾ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಲೆಮನ್ ನಮಗೆ ಆಂಟಿ ಆಕ್ಸಿಡೆಂಟ್ ಆಗಿ ಹೆಲ್ಪ್ ಮಾಡುತ್ತೆ, ಮತ್ತು ಸನ್ ಟ್ಯಾನ್ ರಿಮೂವ್ ಮಾಡೋದ್ರಲ್ಲೂ ಹೆಲ್ಪ್ ಮಾಡುತ್ತೆ. ಟೊಮೆಟೊಯಿಂದ ನಮಗೆ ರೇಡಿಯಂಟ್ ಸ್ಕಿನ್ ಸಿಗುತ್ತೆ, ಹಾಗೆ ಫೇಸ್ ಸ್ಕಿನ್ ಸಹ ಸಿಗುತ್ತೆ. ಬೇಕಿಂಗ್ ಸೋಡಾನು ಅಷ್ಟೇ ಸನ್ ಟ್ಯಾನ್ ರಿಮೂವ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇದನ್ನ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೈಯಲ್ಲಿ ಯಾವುದೇ ಥರ ಬೆಳ್ಳಿ ಅಥವಾ ಗೋಲ್ಡ್ ಏನೇ ಬಳೆ ಆಗಿರ್ಬೋದು, ಯಾವುದೇ ಥರ ಬ್ರಾಸ್ಲೆಟ್ ಎಲ್ಲ ಹಾಕೊಂಡಿರ್ಬಾರ್ದು. ಇದನ್ನ ನೀವು ಕೈಗೆ, ಕಾಲಿಗೆ ಅಥವಾ ಕುತ್ತಿಗೆ ಹತ್ರ ಎಲ್ಲ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಸ್ಪೂನ್ ಬೇಕಿಂಗ್ ಸೋಡಾ ಯೂಸ್ ಮಾಡಿದ್ದೀನಿ, 1 ಲೆಮನ್ ಯೂಸ್ ಮಾಡಿದ್ದೀನಿ, ಹಾಗೆ 1/2 ಟೊಮೆಟೊ ಯೂಸ್ ಮಾಡಿದ್ದೀನಿ. ಜಸ್ಟ್ ನಾನು ಇದೊಂದು ಕೈಗೆ ಮಾತ್ರ ಅಪ್ಲೈ ಮಾಡಿ ರಿಸಲ್ಟ್ ನಿಮಗೆ ತೋರಿಸ್ತೀನಿ. ನಿಮಗೆ ಬೇಕಿದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಇದನ್ನ ಯೂಸ್ ಮಾಡ್ಕೋಬಹುದು. ಅಂದ್ರೆ ನೀವು ಕಾಲಿಗೂ ಅಪ್ಲೈ ಮಾಡ್ತೀರಾ, ಕುತ್ತಿಗೆಗೂ ಅಪ್ಲೈ ಮಾಡಬೇಕು, ನನ್ನ ಕೈಗೂ ಅಪ್ಲೈ ಮಾಡಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಎಲ್ಲ ನನ್ನ ರಿಂಗ್ಸ್ ಆಗಿರ್ಬೋದು, ಬಳೆ ಆಗಿರ್ಬೋದು ಎಲ್ಲ ಫಸ್ಟ್ ಬಿಚ್ಚಿಡ್ತಾ ಇದ್ದೀನಿ. ಇದು ಮಿಕ್ಸ್ ಆಗಿದೆ. ನಾನು ಇದನ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಇದು ಸ್ವಲ್ಪ ರನ್ನಿ ಇದೆ. ನೀವು ಇದನ್ನ ವಾಶ್ರೂಮ್ ಅಲ್ಲಿ ಅಥವಾ ಬೇರೆ ಎಲ್ಲರೂ ಒಂದ್ ಜಾಗದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಮಕ್ಳಿದ್ರು ಅಂತ ಹೇಳಿದ್ರೆ ಅವ್ರು ಸ್ಕೂಲಿಗೆ ಹೋದ್ಮೇಲೆ ಅಥವಾ ಅವ್ರು ಮಲಗಿರೋ ಟೈಮಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದ್ ಕೈಗೆ ಅಷ್ಟೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾವು ಹಾಗೆ ಯಾವುದೇ ಬ್ಲೀಚಸ್ ಆಗಿರ್ಬೋದು ಅಥವಾ ಯಾವುದೇ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದ್ಮೇಲೆ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಸೊ ಬೇಕಿಂಗ್ ಸೋಡಾ, ಲೆಮನ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಯಾವ್ದಾದ್ರು ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಸ್ಕಿನ್ಗೂ ಕೂಡ ಒಳ್ಳೇದು. ಕಂಪಲ್ಸರಿ ಯೂಸ್ ಮಾಡಲೇಬೇಕು. ನಿಮ್ಮ ಹತ್ರ ಮಾಯ್ಶ್ಚರೈಸರ್ ಇಲ್ಲ ಅಂತ ಹೇಳಿದ್ರೆ ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಆಲೋವೆರಾ ಇದ್ದೇ ಇರುತ್ತೆ ಎಲ್ಲರ ಮನೇಲೂ, ಅದನ್ನಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ಇದು ಒಂದು 10 ಮಿನಿಟ್ಸ್ ಇದು ಡ್ರೈ ಆಗಕ್ಕೆ ಬಿಡಬೇಕು. 10 ಮಿನಿಟ್ಸ್ ಇದು ಡ್ರೈ ಆದಮೇಲೆ ನಾನು ವಾಶ್ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ ಏನಂತ ತೋರಿಸ್ತೀನಿ. ನಾವು ಯಾವುದೇ ಒಂದು ಹೋಮ್ ರೆಮಿಡಿನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ನಾವು ಕ್ವಿಕ್ ಆಗಿ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನು ನಾವು ರ್ಯಾಂಡಮ್ ಆಗಿ ಅಪ್ಲೈ ಮಾಡಬೇಕು ಫಸ್ಟು. ಅಟ್ಲೀಸ್ಟ್ ನೀವು ಇದನ್ನು ಒಂದು 2 ಮಂತ್ಸ್ ತನಕ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಆಗಿರ್ಬೋದು, ಅಥವಾ ನೀವೆಲ್ಲರೂ ಹೊರಗಡೆ ಹೋಗಿದ್ರೆ ಬೀಚ್ ಸೈಡ್ ಆಗಿರ್ಬೋದು, ಇವಾಗ ಸನ್ ಟ್ಯಾನ್ ಏನಾದ್ರು ಆಗಿರುತ್ತೆ, ಆ ಟೈಮಲ್ಲಿ ನೀವು ಬಂದು ಇದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ರೆಗ್ಯುಲರ್ ಆಗಿ ಅಪ್ಲೈ ಮಾಡಿ ಮತ್ತೆ ಇದನ್ನು ಮಾಯ್ಶ್ಚರೈಸ್ ಮಾಡ್ತಾ ಇರಬೇಕು. ಆವಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಖಂಡಿತ ಇದನ್ನ ಟ್ರೈ ಮಾಡಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. 10 ಮಿನಿಟ್ಸ್ ಆಗಿದೆ, ಇದು ಡ್ರೈ ಆಗಿದೆ. ಇವಾಗ ನಾನು ಇದನ್ನ ವಾಶ್ ಮಾಡಿಬಿಟ್ಟು ರಿಸಲ್ಟ್ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನಾನಿಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ರಿಸಲ್ಟ್ ಕಾಣಿಸ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ.
ಈ ರೆಮಿಡಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ರಿಸಲ್ಟ್ ಏನಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.